ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ತುಂಬ ಸಮಸ್ಯೆ ಬಂತು ಅಂತ ಒದ್ದಾಡ್ತಾ ಇದ್ದೀಯಾ. ದುಡ್ಡಿಂದ ಆಗಿರ್ಬೋದು, ಯಾರಾದರೂ ಮನುಷ್ಯರದೇ ಆಗಿರ್ಬೋದು. ಆದರೆ ಒಂದು ತಿಳಿದುಕೋ, ಸಮಸ್ಯೆ ಬಂದಾಗಲೇ ನಿನ್ನ ತಾಕತ್ತು ಏನೆಂಬುದು ಗೊತ್ತಾಗುತ್ತದೆ. ನಿನ್ನಿಂದ ಅದು ಬಗೆಹರಿಸ್ಲಿಕ್ಕೆ ಆಗುತ್ತದೋ ಇಲ್ಲವೋ, ಅಥವಾ ಆ ಸಮಸ್ಯೆಯಿಂದ ನೀನು ಹೊರಗೆ ಬರಲು ಸಾಧ್ಯವೋ ಇಲ್ಲವೋ ಎಲ್ಲವೂ ಗೊತ್ತಾಗುತ್ತದೆ. ನಿನ್ನಿಂದ ಸಾಧ್ಯ ಕಂದ. ಈಗ ನೋಡು, ನಿನ್ನೆನೇ ಆ ಸಮಸ್ಯೆ ಬಗೆಹರಿಸಿ ಬಿಟ್ಟಿದ್ದೀಯಾ. ಅದನ್ನು ಪಡೆದವರಿಗೆ ನೀನು ತಿಳುವಳಿಕೆಯನ್ನು ಹೇಳಿದ್ದೆ. ಬಂದದ್ದು ಬರಲಿ, ನೋಡಿಕೊಳ್ಳೋಣ, ಏನೂ ಆಗೋದಿಲ್ಲ. ಈ ಸಮಸ್ಯೆಗೆ ಬರೋದೇ ಮನುಷ್ಯನನ್ನು ಗಟ್ಟಿ ಮಾಡಲು, ನಮ್ಮಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ತಿಳಿಸಿಕೊಡಲು. ಆ ಸಮಸ್ಯೆ ಭಾಳ ಆಗಿದೆ, ಎಷ್ಟಾದರೂ ಆಗಿರಲಿ, ಸಮಸ್ಯೆ ಬಂದಿದೆ ಅಂದ ಮೇಲೆ ಅದಕ್ಕೆ ಪರಿಹಾರವೂ ಇದ್ದೇ ಇರ್ತದೆ. ಈಗ ಕತ್ತಲು ಇದ್ದ ಮೇಲೆ ಬೆಳಕು ಬರಲೇಬೇಕು, ಬೆಳಕು ಬಂದಾದ ಮೇಲೆ ಕತ್ತಲು ಆಗಲೇಬೇಕು. ಹಾಗೆ ಅಂದ ಮೇಲೆ ಎಲ್ಲದಕ್ಕೂ ಪರಿಹಾರ ಇದೆ. ಈಗ ಒಂದು ಕಂದ, ಪ್ರತಿದಿನ ಅಲ್ಲದೆ ಇದ್ರೂ ಮಂಗಳವಾರ ಶುಕ್ರವಾರದಂದು ನೆಲ್ಲಿಕಾಯಿ ಚೂರ್ಣ ಅಂತ ಸಿಗುತ್ತದೆ, ಅಂದರೆ ಪುಡಿ. ಆ ನೆಲ್ಲಿಕಾಯಿ ಪುಡಿಯಿಂದ ಮನೆ ಹೆಣ್ಣು ಮಕ್ಕಳು ಸ್ನಾನ ಮಾಡಿದರೆ ಮನೆಗೆ ಮಹಾಲಕ್ಷ್ಮಿ ಬರೋ ಎಲ್ಲ ಲಕ್ಷಣವೂ ಇರುತ್ತದೆ. ಚಿಕ್ಕ ಚಿಕ್ಕ ಪರಿಹಾರ, ಆದರೆ ಆ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಷ್ಟೇ. ಇನ್ನೂ ಒಂದು ಹೇಳುತ್ತೇನೆ, ಗಟ್ಟಿಯಾದ ಪರಿಹಾರ. ನಿನ್ನ ಮನಸ್ಸು ಗಟ್ಟಿಯಾಗಿ ಇಲ್ಲ ನಾನು ಮಾಡೇ ಮಾಡುತ್ತೇನೆ ಅನ್ನೋದಾದರೆ, ನೀನೀಗ ಬಡತನ ಅನುಭವಿಸ್ತಾ ಇದ್ದೀಯಲ್ಲ, ಅದೆಲ್ಲವೂ ಮಾಯವಾಗುತ್ತದೆ. ಹೌದು. ಯಾವ ರೀತಿ ಅಂದರೆ, 48 ದಿನ ಪ್ರತಿದಿನವೂ ಒಂದೊಂದು ನೆಲ್ಲಿಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡು. ಬೆಳಗ್ಗೆ ಆದರೆ 6:30 ಒಳಗಡೆನೆ. ಹೌದು, ಮಾಡುತ್ತಾ ಬಂದ ಹಾಗೆ ಒಂದು ದಿನನೂ ತಪ್ಪಿಸಬಾರದು. ಆ ಶ್ಲೋಕ ಆದ ಮೇಲೆ ಆ ನೆಲ್ಲಿಕಾಯಿಯನ್ನು ಮನೆ ಮಂದಿಯೆಲ್ಲ ಸೇವಿಸಿದರೆ ಒಳ್ಳೆಯದೇ. ಇದರಿಂದ ಉದ್ಯೋಗಕ್ಕೆ ದಾರಿ ತನ್ನಿಂದ ತಾನೇ ಸಿಗುತ್ತದೆ. ನಿನ್ನ ಬಡತನ ಇಲ್ಲದ ಹಾಗೆ ಎಲ್ಲವೂ ಬಗೆಹರುತ್ತವೆ. ಮಾಡಿ ನೋಡಿದ್ದಕ್ಕೇನು ಮಹಾ ದುಡ್ಡು ಕೊಡಬೇಕಾಗಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಒಂದು ತರಿಸಿಟ್ಟುಕೋ, ಅಷ್ಟೇ ಸಾಕು. ಚಿಕ್ಕ ಚಿಕ್ಕ ಪರಿಹಾರ ಕಂದ, ಕಣ್ಣಿಗೆ ಕಾಣದ ರೀತಿಯಲ್ಲಿ ಶಕ್ತಿ ನಮಗೆ ಕೊಡುತ್ತದೆ. ಎಂತಿಂಥ ಕನಕವೇ ಮನೆಯಲ್ಲಿ ಧಾರಾಕಾರವಾಗಿ ಬಂದಂಥ ಘಟನೆಗಳಿವೆ. ಇದನ್ನು ಮಾಡಿದವರು ಕೂಡ ಒಳ್ಳೆಯ ರೀತಿಯಿಂದಲೇ ಇದ್ದಾರೆ. ನೀನು ಮಾಡು, ಎಲ್ಲ ಪರಿಹಾರವಾಗುತ್ತದೆ. ಚಿಂತೆ ಮಾಡಬೇಡ, ನೋಡು, ಸರಿನಾ? ಹಾಗೆ ಸಮಸ್ಯೆ ಬಂದು ಬಿಡ್ತು ಅಂತ ತಲೆ ಹೊತ್ತುಕೊಂಡು ಕುಳಿತುಕೊಳ್ಳೋದಲ್ಲ. ಪರಿಹಾರ ಮಾರ್ಗ 108 ಇವೆ, ಸರಿನಾ?